ಹಾಯ್ ಫ್ರೆಂಡ್ಸ್, ಈಗ ನಾವು ನಂಜನಗೂಡಲ್ಲಿದ್ದೀವಿ. ನದಿಯಲ್ಲಿ ಸ್ನಾನ ಮಾಡ್ತಾಯಿದ್ದೀನಿ. ಕಪಿಲಾ ನದಿ ಅನಿಸುತ್ತೆ. ಫುಲ್ಲು ಎಲ್ಲ ಸ್ವಾಮಿಗಳು ಸೀಸನ್ ಅಲ್ವಾ, ಈಗ ಎಲ್ಲರೂ ಬಂದಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ. ನದಿಯಲ್ಲಿ ಇಲ್ಲಿ ಸ್ನಾನ ಮಾಡಿ ಮತ್ತು ನಂಜನಗೂಡು ಸ್ವಾಮಿ ದರ್ಶನ ಮುಗಿಸೋಣ ಬನ್ನಿ. ತುಂಬ ಚೆನ್ನಾಗಿದೆ ಇಲ್ಲಿ. ಹಾಯ್ ಫ್ರೆಂಡ್ಸ್, ನೋಡಿ ನಂಜನಗೂಡಲ್ಲಿ ನಾವೀಗ ನಂಜನಗೂಡು ದೇವ್ರ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಸೊ ದಟ್ ನೋಡಿ, ಶಿವನ ವಿಗ್ರಹ ತುಂಬ ಚೆನ್ನಾಗಿದೆ ನಂಜನಗೂಡಲ್ಲಿ. ಹಂಗೆ ಈ ಕಡೆ ದೇವಸ್ಥಾನ ಎಂಟ್ರೆನ್ಸ್ ಇದೆ. ದೇವಸ್ಥಾನ ಮುಂದೆ ಎಲ್ಲ ವಿಡಿಯೋ ತೊಗೊಳ್ಳೋಣ ನೋಡಿ. ತುಂಬ ಸೂಪರಾಗಿದೆ. ಇಲ್ಲಿ ನೋಡಿ, ನಮ್ಮ ಪೆರುಮಾಲನ್ನ ನಾವು ಇಬ್ಬರು ಬಂದಿದ್ದೀವಿ. ಬನ್ನಿ ಈಗ ನೋಡಿ, ನಂಜನಗೂಡು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಇದೇ ಮೈನ್ ಎಂಟ್ರೆನ್ಸು, ದೊಡ್ಡ ಗೋಪುರ. ಇದು ಮೈಸೂರಿನಿಂದ ಒಂದು 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರುತ್ತೆ. ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ತುಂಬ ಪ್ರಮುಖವಾದ ದೇವಸ್ಥಾನ. ಯಾರಾದರೂ ಬಂದಾಗ ಇಲ್ಲಿ ಬಂದು ವಿಸಿಟ್ ಮಾಡಿ. ಮೈಸೂರಿಂದ ತುಂಬ ಹತ್ತಿರ, ಒಂದು ಅರ್ಧ ಗಂಟೆ ಜರ್ನಿ ಇರುತ್ತೆ. ಫುಲ್ ಇಲ್ಲಿ ಎಲ್ಲ ವಸತಿ ಇದೆ, ನದಿ ಇದೆ, ಸ್ನಾನ ಮಾಡೋಕ್ಕೆ, ಪ್ಲಸ್ ರೂಮ್ಸ್ ಎಲ್ಲ ಬಂದು ವಿಸಿಟ್ ಮಾಡಿ ನೋಡಿ. ಇದು ನಂಜನಗೂಡು ದೇವಸ್ಥಾನ ಸರೌಂಡಿಂಗು ತುಂಬ ದೊಡ್ಡ ಗೋಪುರ. ನಂಜನಗೂಡು ದೇವಸ್ಥಾನ ಬನ್ನಿ, ನಾವು ದೇವಸ್ಥಾನ ಒಳಗಡೆ ದರ್ಶನಕ್ಕೆ ಹೋಗೋಣ. ಸ್ವಲ್ಪ ಫ್ರೀಯಾಗೇ ಇದೆ ಇವತ್ತು ಶುಕ್ರವಾರ. ಒಳಗಡೆ ನೋಡಿ ಯಾವ ಥರ ಇದೆ, ಸೂಪರಾಗಿದೆ. ತುಂಬ ಹಳೆ ಪ್ರಾಚೀನವಾದ ದೇವಸ್ಥಾನ. ಯಾರಾದರೂ ಬಂದು ದರ್ಶನ ಮಾಡ್ಬೋದು. ಇವತ್ತೇನು ಅಷ್ಟೊಂದು ಕ್ರೌಡ್ ಇಲ್ಲ. ಬನ್ನಿ ದೇವಸ್ಥಾನ ದರ್ಶನ ಮಾಡೋಣ. ಇಷ್ಟರಲ್ಲೇ ಹೋಗ್ಬೇಕು ಒಂದ್ಸತಿ ನೋಡಿ. ದೇವಸ್ಥಾನ ತುಂಬ ಹಳೆ ದೇವಸ್ಥಾನ, ತುಂಬ ಚೆನ್ನಾಗಿದೆ. ವಿಸಿಟ್ ಮಾಡಿ ಯಾರಾದರೂ. ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ. ದರ್ಶನ ಆಯಿತು. ದೊಡ್ಡ ನಂದಿ ನೋಡಿ, ತುಂಬ ಚೆನ್ನಾಗಿದೆ. ಇದೆ ನಂಜುಂಡೇಶ್ವರ ದೇವಸ್ಥಾನ ನೋಡಿ. ಎಷ್ಟು ದೊಡ್ಡ ಗೋಪುರ. ದೇವಸ್ಥಾನ ಒಳಗಡೆಯಿಂದ ತೆಗೆದಿರೋದು. ತುಂಬ ಚೆನ್ನಾಗಿದೆ. ಈ ಥರ ತುಂಬ ಹಳೆ ಪ್ರಾಚೀನವಾದ ದೇವಸ್ಥಾನ. ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ, ನಂಜನಗೂಡು. ದೊಡ್ಡ ನಂದೀಶ್ವರ ಸ್ವಾಮಿ ನೋಡಿ. ದೇವಸ್ಥಾನದ ಒಳಗಡೆ ಈ ಥರ ಇದೆ. ತುಂಬ ಚೆನ್ನಾಗಿದೆ. ಹಳೆ ದೇವಸ್ಥಾನ. ನಂಜನಗೂಡು ಮೈಸೂರಿಂದ ಒಂದು 30 ಕಿಲೋಮೀಟ್ರ್ ಇರುತ್ತೆ ಅಷ್ಟೇ ಡಿಸ್ಟೆನ್ಸು. ಇದು ನಂಜನಗೂಡಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ಲು. ಸುಮಾರು ಪ್ರಸಿದ್ಧವಾದದ್ದು. ಸುಮಾರು ಸ್ವಾಮಿಗಳು ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ನಂಜನಗೂಡು ಸುಮಾರು ಹೊತ್ತು ಟೈಮ್ ನೋಡಿದ್ರೆ ಫಸ್ಟ್ ಟೈಮ್ ಇಲ್ಲೇ ಬಂದು ದರ್ಶನ ಮಾಡ್ತಾರೆ. ಬನ್ನಿ ದೇವಸ್ಥಾನ ದರ್ಶನ ಮಾಡೋಣ, ಯಾವ ಥರ ಇದೆ ಏನು ಅಂತ ನೋಡೋಣ. ನೋಡಿ 18 ಮೆಟ್ಲು ಮಾಡಿದ್ದಾರೆ, ಸೇಮ್ ಶಬರಿಮಲೆ ಥರ. ತುಂಬ ಚೆನ್ನಾಗಿದೆ ಮೆಟ್ಲು. ಆದರೆ ಸೈಡಿಂದ ಹೋಗ್ಬೇಕಾಗುತ್ತೆ. ಇದು ಜಸ್ಟ್ ಒಂದು ಡಿಸ್ಪ್ಲೇಗೋಸ್ಕರ ಮಾಡಿದ್ದಾರೆ. ಕೂಡ ಅಯ್ಯಪ್ಪ ಸ್ವಾಮಿ ಟೆಂಪಲ್ಲು ನೋಡಿ, ತುಂಬ ಚೆನ್ನಾಗಿದೆ. ನದಿ ಇದೆ ಈ ಕಡೆ, ತುಂಬ ಚೆನ್ನಾಗಿದೆ. ಕಪಿಲಾ ನದಿ ತೀರದಲ್ಲಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಯಾರಾದರೂ ಬಂದಾಗ ನಂಜನಗೂಡಿಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನೋಡಿ. ನಂಜನಗೂಡು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನೋಡಿ, ತುಂಬ ಚೆನ್ನಾಗಿದೆ. ಒಳ್ಳೆ ಅಲಂಕಾರ ಮಾಡ್ತಾರೆ. ಮಧ್ಯಾಹ್ನ ಹೊತ್ತು ಅನ್ನದಾನ ಎಲ್ಲ ಮಾಡ್ತಾರೆ. ಸೇಮ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಶಬರಿಮಲೆಯಲ್ಲಿ ಯಾವ ಥರ ಇದೆಯೋ ಆ ಥರನೇ ಸ್ವಲ್ಪ ಸ್ಟ್ರಕ್ಚರೆಲ್ಲ ಮಾಡಿರ್ತಾರೆ ನೋಡಿ. ಯಾವ ಥರ ಇದೆ, ತುಂಬ ಚೆನ್ನಾಗಿದೆ.
ಯಾರಾದರೂ ಬಂದಾಗ ನಂಜನಗೂಡಿಗೆ ದಯವಿಟ್ಟು ವಿಸಿಟ್ ಮಾಡಿ. ತುಂಬ ಒಳ್ಳೆಯ ದೇವಸ್ಥಾನ. ನಂಜನಗೂಡು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂದರೆ ತುಂಬ ಪ್ರಸಿದ್ಧವಾದ್ದು. ಗುಡಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದರ್ಶನ ಆಯಿತು. ತುಂಬ ಚೆನ್ನಾಗಾಯಿತು. ಖಾಲಿಯಾಗಿತ್ತು, ಏನೂ ತೊಂದರೆ ಇಲ್ಲ. ನೋಡಿ, ಈ ಥರ ಕಪಿಲಾ ನದಿ ಇದೆ. ಆ ಕಪಿಲಾ ನದಿ ಪಕ್ಕದಲ್ಲೇ ದೇವಸ್ಥಾನ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ಯಾರಾದರೂ ಬಂದಾಗ ವಿಸಿಟ್ ಮಾಡಿ. ಜೆಂಟ್ಸು ಶರ್ಟ್ಸ್ ಹಾಕ್ಕೊಂಡು ಬರಬಾರ್ದು, ಮಾಲೆ ಹಾಕ್ತಾಯಿದ್ದಾರೆ ಸ್ವಾಮಿಗಳು. ಬನ್ನಿ ಹೋಗೋಣ. ಅಯ್ಯಪ್ಪ ಸ್ವಾಮಿ ದರ್ಶನ ಆಯಿತು. ಫುಲ್ಲು ಶಾಪ್ಸ್ ಎಲ್ಲ ಇದೆ. ಎಲ್ಲ ಸ್ವಾಮಿಗಳು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಮತ್ತು ಸೈಡ್ಗೆಲ್ಲ ಬೇರೆ ದೇವಸ್ಥಾನಗಳಿದೆ ನಂಜನಗೂಡಲ್ಲಿ.